ಶ್ರೀಯುತ ಆರ್.ಡಿ. ರವೀಂದ್ರ ಸರ್ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಪಡೆದಿರುವಂತಹ ರಾಜ್ಯದ ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಶ್ರೀಯುತ ಆರ್.ಡಿ. ರವೀಂದ್ರ ಸರ್ ಅವರ ಕಿರು ಪರಿಚಯವನ್ನು ಶ್ರೀಮತಿ ಸುಮಾ ಇವರು ನೀಡುತ್ತಿದ್ದಾರೆ. 1966ರಲ್ಲಿ ಯಣ್ಣಾಪುರ ತಾಲೂಕಿನ ಬಾಳೆಹೊನ್ನೂರಿನ ನಂಬಾಪುರಿ ಮಠದ ಸಮೀಪ ಸ್ಕೂಲ್ ಗದ್ದೆಯಲ್ಲಿ ಜನನ. ತಂದೆ ದಿವಂಗತ ದೇವಪ್ಪ ಮತ್ತು ತಾಯಿ ಶ್ರೀಮತಿ ರತ್ನಮ್ಮ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ರಂಭಾಪುರಿ ಮಠ ಬಾಳೆಹೊನ್ನೂರಿನಲ್ಲಿ ಮುಗಿಸಿ ಇವರು ಪದವಿ ಹಾಗೂ ಎಂಎ ಪದವಿಯನ್ನ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಡೆದಿರುತ್ತಾರೆ. 2ನೇ ರ್ಯಾಂಕಿನೊಂದಿಗೆ ಬಿಎಡ್ ಪದವಿ ಪಡೆದ ಗಳಿಕೆ ಇವರದು. ಬಿಆರ್ಪಿಯಲ್ಲಿ 1 ವರ್ಷ ಪ್ರಭಾರಿ ಸಮನ್ವಯ ಅಧಿಕಾರಿಯಾಗಿ, ವಿಇಒ ಕಚೇರಿಯಲ್ಲಿ ಶಿಕ್ಷಣ ಸಂಯೋಜಕರಾಗಿ, ಹಾಗೆಯೇ ನಿಯೋಜನೆ ಮೇಲೆ 1 ವರ್ಷಗಳ ಕಾಲ ಡಿಎಸ್ಇಆರ್ಟಿ ಬೆಂಗಳೂರಿನಲ್ಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಇದುವರೆಗೆ ಸೇವೆ ಸಲ್ಲಿಸಿದ್ದಾರೆ. ಕಳೆದ 5 ವರ್ಷಗಳಿಂದ ಎಸ್ಎಲ್ಸಿಯಲ್ಲಿ 100% ಫಲಿತಾಂಶವನ್ನು ತರಿಸಿರುತ್ತಾರೆ. ಕಳೆದ 5 ವರ್ಷಗಳಲ್ಲಿ ಶಾಲೆಗೆ 1,18,00,000 ರೂಗಳ ಭೌತಿಕ ಸಂಪನ್ಮೂಲಗಳನ್ನು ವಿವಿಧ ಮೂಲಗಳಿಂದ ಪಡೆದಿದ್ದಾರೆ. ರಂಭಾಪುರಿ ಮಠದಿಂದ ಒಂದು ಪುಟ್ಟ ಊರಿನಲ್ಲಿ ಜನಿಸಿ ಇಂದು ಕೊಪ್ಪ ತಾಲೂಕಿನ ಹರಂದೂರು ಗ್ರಾಮದಲ್ಲಿ ಕುವೆಂಪು ನಗರದ ಕಾಯಂ ವಾಸಿಯಾಗಿರುವ ಶ್ರೀಯುತರು ಶಿಕ್ಷಣ ಇಲಾಖೆಯಲ್ಲಿ ಒಬ್ಬ ಅನಿವಾರ್ಯವಾಗಿ ಇಂದು ರಾಜ್ಯದ ಉತ್ತಮ ಶಿಕ್ಷಕರಾಗಿ ಆಯ್ಕೆಯಾಗಿರುತ್ತಾರೆ. ಇವರಿಗೆ ಸನ್ಮಾನಿಸಲು ಹರಿಹರ ಹೋಬಳಿ ಘಟಕ ಆಕರ್ಷಿಸುತ್ತಿದೆ. ಸನ್ಮಾನಿತರಾದ ಶ್ರೀ ಆರ್.ಡಿ. ರವೀಂದ್ರ ಅವರಿಗೆ ಧನ್ಯವಾದಗಳು ಹಾಗೂ ಕಿರು ಪರಿಚಯವನ್ನ ಮಾಡಿರ್ತಕ್ಕಂಥ ಸುಮಾ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮ 3ನೆಯ ಸನ್ಮಾನಿತರಾದ ಶ್ರೀ ವಿಜಯ್ ಕುಮಾರ್, ಉಪ ಅರಣ್ಯಾಧಿಕಾರಿಗಳು, ಅರಣ್ಯ ಇಲಾಖೆ